ನಮಸ್ಕಾರ ವಿವಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹಚ್ಚಾರ್. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ ರಾಜ್ಯದ ಖಜಾನೆ ಲೂಟಿ ಮಾಡಿ ಹೈಕಮಾಂಡ್ಗೆ ತೃಪ್ತಿಪಡಿಸುತ್ತಿದೆ. ಕರ್ನಾಟಕ ಸರ್ಕಾರ ಹೈಕಮಾಂಡ್ ಪಾಲಿನ ಎಟಿಎಂ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗಂಭೀರ ಆರೋಪ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್. ಇದು ಕೇವಲ ಎಸ್ಸಿ/ಎಸ್ಟಿ ಶಾಸಕರ ಸಭೆಯಲ್ಲ, ಸಮಾನ ಮನಸ್ಕರ ಕೂಟ. ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟನೆ. ಹಾಸನದ ರಿಂಗ್ ರಸ್ತೆಯಲ್ಲಿ ಭೀಕರ ಕೃತ್ಯ. ರೌಡಿ ಶೀಟರ್ ಜೆಸಿಪಿ ಮಂಜು ಮೇಲೆ ಗ್ಯಾಂಗ್ ಅಟ್ಯಾಕ್. ಹಳೆ ದ್ವೇಷದ ಹಿನ್ನೆಲೆ ದಾಳಿ ಶಂಕೆ. ರಾಜ್ಯ ಕಾಂಗ್ರೆಸ್ ಸರ್ಕಾರವು ರಾಜ್ಯದ ಖಜಾನೆಯನ್ನ ಲೂಟಿ ಮಾಡಿ ತನ್ನ ಹೈಕಮಾಂಡ್ ಪಕ್ಷವನ್ನ ತೃಪ್ತಿಪಡಿಸುವ ಕೆಲಸ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗದಲ್ಲಿ ಆಯುಷ್ ಇಲಾಖೆಯ ಔಷಧಿ ಖರೀದಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಭ್ರಷ್ಟಾಚಾರದ ಮುಖೇನ ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ಸಂದಾಯ ಮಾಡ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅವರ ಹೈಕಮಾಂಡ್ ಎಟಿಎಂ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹಿಂದೆನೇ ಹೇಳಿದ್ದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ಹಣ ಪೋಲಾಯಿತು. ಹೈಕಮಾಂಡ್ ತೃಪ್ತಿಪಡಿಸಲು ಗುತ್ತಿಗೆದಾರರ ಬಳಿ ಕಮಿಷನ್ ಪಡೆಯುವಂತಾಗಿದೆ. ಗುತ್ತಿಗೆದಾರರ ಸಂಘದವರು ಸಹ ಪತ್ರ ಬರೆದಿದ್ದಾರೆ. ಭ್ರಷ್ಟಾಚಾರ ಬಿಟ್ಟರೆ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಎಂದು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಬಂದಾಗಿನಿಂದ ಭ್ರಷ್ಟಾಚಾರದ ಮುಖೇನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಹಣ ಸಂದಾಯ ಮಾಡುವಂಥದ್ದು ನಾವು ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಾಯಿತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವರ ಹೈಕಮಾಂಡ್ಗೆ ಎಟಿಎಂ ಆಗಿ ಪರಿವರ್ತನೆ ಆಗ್ತದೆ ಅಂತೇಳಿ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾವ ರೀತಿ 100 ಕೋಟಿ ಪೋಲಾಯಿತು, ಅದಾದಮೇಲೆ ಒಂದಂತೆ ಇವತ್ತು ಹಗರಣಗಳು ನಡೀತಾ ಇರುವಂಥದ್ದು. ಸೊ ಹೈಕಮಾಂಡನ್ನು ತೃಪ್ತಿಪಡಿಸೋದಕ್ಕೆ ಇವತ್ತು ಕಾಂಟ್ರಾಕ್ಟರ್ ಹತ್ರ ವಸೂಲಿ ಮಾಡುವಂಥದ್ದು, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಪತ್ರನ ಬರೆದಿರುವಂಥದ್ದು ಕೂಡ ನಿಮಗೆಲ್ಲ ಗಮನದಲ್ಲಿದೆ. ಹಾಗಾಗಿ ಭ್ರಷ್ಟಾಚಾರ ಬಿಟ್ಟರೆ ರಾಜ್ಯ ಸರ್ಕಾರದಲ್ಲಿ ಇನ್ನೇನೂ ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಸತ್ಯ. ದುಡ್ಡು ಹೊಡೆಯೋರಿಗೆ ಬಡವರಾದ್ರೇನು ಶ್ರೀಮಂತರಾದ್ರೇನು ಇವರಿಗೆ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡಿ ಖಜಾನೆಯನ್ನು ಖಾಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತೃಪ್ತಿಪಡಿಸಿ ತಾವು ಅಧಿಕಾರದಲ್ಲಿ ಮುಂದುವರಿಬೇಕು. ಒಂದೇ ಹೊತ್ತು ಈ ಸರ್ಕಾರದಲ್ಲಿ ನಡೀತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ಕೆಎನ್ ರಾಜಣ್ಣ ಬೆಳಗಾವಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದು, ಇದು ಕೇವಲ ಎಸ್ಸಿ/ಎಸ್ಟಿ ಶಾಸಕರ ಸಭೆಯಲ್ಲ, ಸಮಾನ ಮನಸ್ಕರ ಕೂಟ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷದ ಬದಲಾವಣೆ ವಿಚಾರವಾಗಿ ಮಹತ್ವದ ಹೇಳಿಕೆ ನೀಡಿದ ರಾಜಣ್ಣ ಅವರು 2023ರ ಮೇ 18ರಂದು ಎಐಸಿಸಿ ಕಡೆಯಿಂದ ಬರೆದಿರುವ ಪತ್ರವೊಂದನ್ನು ಉಲ್ಲೇಖಿಸಿದ ಅವರು, ಆ ಪತ್ರದ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನು ಇದೇ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಡಿನ್ನರ್ ಸಭೆ ಕುರಿತು ಪ್ರತಿಕ್ರಿಯಿಸಿದ ರಾಜಣ್ಣ, ಅದು ಕೇವಲ ಎಸ್ಸಿ/ಎಸ್ಟಿ ಶಾಸಕರ ಸಭೆಯಾಗಿರಲಿಲ್ಲ, ಸಮಾನ ಮನಸ್ಕರ ಶಾಸಕರನ್ನ ಊಟಕ್ಕೆ ಆಹ್ವಾನಿಸಲಾಗಿತ್ತು. ಅದಕ್ಕಾಗಿ ತಾನು ಆ ಸಭೆಗೆ ಹಾಜರಾಗಿದ್ದೇನೆಂದು ಹೇಳಿದ್ರು. ಡಿನ್ನರ್ ಸಭೆಯಲ್ಲಿ ರಾಜಕೀಯ ಸಂಬಂಧಿಸಿದ ಹಲವು ವಿಷಯಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ನಡೆದಿದ್ದು, ಅದನ್ನು ಸತೀಶ್ ಜಾರಕಿಹೊಳಿಯವರೇ ವಿವರಿಸಬಹುದು ಎಂದು ರಾಜಣ್ಣ ಹೇಳಿದ್ರು. ಬದಲಾವಣೆ ನೋಡಿ, 18th May 2023 ಎಐಸಿಸಿದು ಒಂದು ಪತ್ರ ಇದೆ. ಆ ಪತ್ರದ ಆಧಾರದ ಮೇಲೆ ಕ್ರಮ ಆಗಬೇಕು. ಏನು ಪತ್ರ ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಹತ್ರನೇ ಇದೆಯಲ್ಲ. 18th May 2023 ಎಐಸಿಸಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಪತ್ರಿಕಾ ಪ್ರಕಟಣೆ ಅದರಲ್ಲಿ ಇದೆಯಲ್ಲ, ಅದ್ರ ಪ್ರಕಾರ ನಡೀಬೇಕು. ಥ್ಯಾಂಕ್ ಯು. ನಿನ್ನೆ ಡಿನ್ನರ್ ಮೀಟಿಂಗ್ಗೆ ಸತೀಶ್ ಜಾರಕಿಹೊಳಿ ಅವರು ಅವರೇನು ಬರೀ ಎಸ್ಸಿ/ಎಸ್ಟಿ ಶಾಸಕರಿಗಲ್ಲ, ಎಲ್ಲ ಲೈಕ್ ಮೈಂಡೆಡ್ ಏನು ಸಮಾನ ಮನಸ್ಕರ ಶಾಸಕರನ್ನು ಅವರು ನಿನ್ನೆ ರಾತ್ರಿ ಊಟಕ್ಕೆ ಕರೆಸಿದ್ರು. ಅಲ್ಲಿ ನಾನು ಹೋಗಿದ್ದೆ. ಸೊ ಅಲ್ಲಿ ರಾಜಕಾರಣದ ಕೆಲವು ಅಂಶಗಳು ಅವೆಲ್ಲ ಕೂಡ ಮುಖ್ಯವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಇವತ್ತೇನಾದ್ರು ಇದ್ದರೆ ಇವತ್ತು ನಾಳೆ ಒಳಗಡೆ ಅವರೇ ಹೇಳ್ತಾರೆ. ನಿಮಗೆ ಅದಕ್ಕೆ ಸೇರೋದೇನು, ಸುಮ್ಮನೆ ಊಟಕ್ಕೆ ಹೋಗ್ತಾರಾ? ಹೋದ್ಮೇಲೆ ಎಲ್ಲ ಇರ್ತದೆ, ಮಲ್ಟಿಪರ್ಪಸ್ ಇರ್ತದೆ ಆ್ಯಕ್ಟಿವಿಟೀಸ್. ಸರ್, ಈಗ ಒಂದು ವೇಳೆ ಸಂಪುಟ ಪುನರ್ರಚನೆ ಆದರೆ ವಾಲ್ಮೀಕಿ ಸಮುದಾಯಕ್ಕೆ 2 ಸ್ಥಾನ ಕೊಡಬೇಕು ಅನ್ನೋದು. ಹೌದು, ಇದೆ, ಕೊಡ್ತಾರೆ, 2 ಕೊಡ್ತಾರೆ. ನಿಮಗೂ ಸರ್ ನಂದು ಆದರೆ ಆಗ್ಬೋದು, ಹೋದ್ರೆ ಹೋಗ್ಬೋದು. ನಾನು ಲೀಸ್ಟ್ ಬಾಧಾಡೆ ಹೋಗ್ತಾರೆ.
ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಡೆಲ್ಲಿಗೆ ಹೋಗಿ ಕರೆದ್ರೆ ಹೋಗ್ತೀರಿ, ಕರೆದಿದ್ದು ನನಗೆ ಹುಚ್ಚಿದ್ದಿದ್ದೆ ಹೋಗೋಕ್ಕೆ. ಅಲ್ಲಿ ಹೋಗಿ ಏನು ಕರ್ನಾಟಕ ಭವನಲ್ಲಿ ಊಟ ಮಾಡ್ಕೊಂಬರಕ್ಕೆ ಹೋಗ್ಬೇಕಾ? ನಾನು ಕೇಳಿದ್ದೀನಿ, ಸಮಯ ಕೊಟ್ಟರೆ ಹೋಗ್ತೀನಿ. ಸರ್, ಕೆಪಿಸಿಸಿ ಅಧ್ಯಕ್ಷರ ಏನು ಬದಲಾವಣೆ ಆಗ್ತಾರಲ್ಲ? ಬದಲಾವಣೆ ನೋಡಿ, 18 ಮೇ 2023 AICCದು ಒಂದು ಪತ್ರ ಇದೆ. ಆ ಪತ್ರದ ಆಧಾರದ ಮೇಲೆ ಕ್ರಮ ಆಗಬೇಕು ಅಂತ. ಏನು ಪತ್ರ ಇದೆ ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಹತ್ರನೇ ಇದೆಯಲ್ಲ. 18 ಮೇ 2023 AICCಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಪತ್ರಿಕಾ ಪ್ರಕಟಣೆ ಅದರಲ್ಲಿ ಇದೆಯಲ್ಲ, ಅದ್ರ ಪ್ರಕಾರ ನಡೀಬೇಕು. ಹಾಸನ ಜಿಲ್ಲಾ ಕೇಂದ್ರದ ರಿಂಗ್ ರಸ್ತೆಯಲ್ಲಿ ರೌಡಿ ಶೀಟರ್ ಒಬ್ಬನ ಮೇಲೆ ಪುಡಿ ರೌಡಿಗಳ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ರೌಡಿ ಶೀಟರ್ ಜೆಸಿಬಿ ಮಂಜ ದಾಳಿಗೊಳಗಾದ ವ್ಯಕ್ತಿಯಾಗಿದ್ದು, ಮನೆಯಲ್ಲಿದ್ದ ಮಂಜನನ್ನ ಮಾತನಾಡಿಸಬೇಕೆಂದು ಕರೆಸಿಕೊಂಡಿದ್ದ 70ಕ್ಕೂ ಹೆಚ್ಚು ಪುಡಿ ರೌಡಿಗಳ ತಂಡ ಬಾರ್ವೊಂದರ ಪಕ್ಕದ ರಸ್ತೆಯಲ್ಲಿ ಸಂಚು ರೂಪಿಸಿ ಏಕಾಏಕಿ ದಾಳಿ ನಡೆಸಿದೆ. ಮಾರಕಾಸ್ತ್ರಗಳಿಂದ ಮನಬಂದಂತೆ ಥಳಿಸಿದ ಪರಿಣಾಮ ಮಂಜನಿಗೆ ತೀವ್ರ ಗಾಯಗಳಾಗಿದ್ದು, ತಕ್ಷಣವೇ ಆತನನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಬಡಾವಣೆ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆಯೇ ಎಂಬ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. ವಿಶ್ವ ಪ್ರಸಿದ್ಧ ದಸರಾ ಆನೆ ಅರ್ಜುನನ ಅಂತ್ಯ ಸಂಸ್ಕಾರದ ವೇಳೆ ಶಾಂತಿಯುತ ಪ್ರತಿಭಟನೆ ನಡೆಸಿದ್ದ ಸ್ಥಳೀಯ ಹೋರಾಟಗಾರರ ಮೇಲೆ ದಾಖಲಾಗಿರುವ ಪೊಲೀಸ್ ಕೇಸ್ಗಳನ್ನು ತಕ್ಷಣವೇ ಹಿಂಪಡೆಯಬೇಕೆಂದು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದರು. 2023ರಲ್ಲಿ ಸಕಲೇಶಪುರದ ಯಸಳೂರು ದಬ್ಬಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಕಾಡಾನೆ ಕಾರ್ಯಾಚರಣೆ ವೇಳೆ ಆನೆ ಅರ್ಜುನ ಮೃತಪಟ್ಟಿತ್ತು. ಆ ಸಂದರ್ಭದಲ್ಲಿ ಅರ್ಜುನನ ಅಂತ್ಯ ಸಂಸ್ಕಾರವನ್ನ ಮೀಸಲು ಅರಣ್ಯದ ಒಳಭಾಗದ ಬದಲಿಗೆ ರಸ್ತೆ ಬದಿಯಲ್ಲಿ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದರು. ಈ ವೇಳೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ದ ಸುಮಾರು 19 ಹೋರಾಟಗಾರರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ರು. ಈ ವಿಷಯವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ ಶಾಸಕ ಸಿಮೆಂಟ್ ಮಂಜು, ನ್ಯಾಯಯುತವಾಗಿ ಹಾಗೂ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ದ ಜನರ ಮೇಲೆ ಕೇಸ್ ದಾಖಲಿಸಿರುವುದು ಅನ್ಯಾಯ. ಹೋರಾಟಗಾರರ ಮೇಲೆ ದಾಖಲಾಗಿರುವ ಎಲ್ಲ ಪ್ರಕರಣಗಳನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು. ಅಲ್ಲದೆ ಈ ಕೇಸ್ಗಳು ವಜಾ ಆಗುವವರೆಗೂ ತಾವು ಹೋರಾಟ ಮುಂದುವರಿಸುವುದಾಗಿ ಘೋಷಿಸಿದ್ರು. ಅರ್ಜುನ ಅಂತಕ್ಕಂಥ ಆನೆ ನನ್ನ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಡಾನೆನ ಹಿಡಿತಕ್ಕಂಥ ಸಂದರ್ಭದಲ್ಲಿ ಮೃತ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ನಾನು ಆ ಸಂದರ್ಭದಲ್ಲಿ ಸಭಾಧ್ಯಕ್ಷೆ ಮಾನ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡಿದೆ, ಸ್ಮಾರಕವನ್ನ ಮಾಡಬೇಕು. 8 ಬಾರಿ ಅಂಬಾರಿನ ಹೊತ್ತಿರತಕ್ಕಂಥ ಅರ್ಜುನನ ಆನೆಯನ್ನ ಸ್ಮಾರಕವನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿದೆ. ಅದನ್ನ ಆ ಶವ ಸಂಸ್ಕಾರಕ್ಕೆ ಕೂಡ ನಾನು ಹೋಗ್ಲಿಕ್ಕಾಗಲಿಲ್ಲ ಅಧಿವೇಶನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಸ್ಥಳೀಯ ಹೋರಾಟಗಾರರು ಅಂದ್ರೆ 4-12ಕ್ಕೆ ಇದಾಗುತ್ತೆ ಸಭಾಧ್ಯಕ್ಷೆ, ತೀರೋಗ್ತಕ್ಕಂಥದ್ದು. 5-12ಕ್ಕೆ ಅದನ್ನ ಶವ ಸಂಸ್ಕಾರನ ಮಾಡ್ತಾರೆ. ಆ ಶವ ಸಂಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಥಳೀಯ ಹೋರಾಟಗಾರರು ನೋಡಿ ಸಭಾಧ್ಯಕ್ಷೆ, 75ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಆನೆ ಇದರಿಂದ. ಹೇಳ್ತೀನಿ ಸಭಾಧ್ಯಕ್ಷೆ, ಒಂದೇ ನಿಮಿಷ, ನಾನು ಜಾಸ್ತಿ ಮಾತಾಡಲ್ಲ ಸಭಾಧ್ಯಕ್ಷೆ. ಅಷ್ಟು ಜನ ಸಾವನ್ನಪ್ಪಿದ್ರು ಕೂಡ ಯಾವುದೇ ಪ್ರತಿಭಟನೆಗಳು, ಯಾವುದೇ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಕಾನೂನನ್ನ ಕೈ ತಗೊಳ್ತಕ್ಕಂಥ ಕೆಲಸ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರದಾಗಲಿ ಎಲ್ಲೂ ಕೂಡ ಆಗಿಲ್ಲ ಸಭಾಧ್ಯಕ್ಷೆ. ನಮ್ಮ ಭಾಗದ ಹೋರಾಟಗಾರರು ಕೇವಲ ಒತ್ತಾಯವನ್ನ ಮಾಡ್ತಾರೆ, ಏನಂತ, ಒಳಗಡೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ತಾವೇನು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಆ ಅಂತ್ಯ ಸಂಸ್ಕಾರನ ರಸ್ತೆ ಬದಿಯಲ್ಲಿ ಮಾಡಿ ಒಂದು ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾರೆ. ಸಭಾಧ್ಯಕ್ಷೆ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಜುನ ಅಂತಕ್ಕಂಥ ಆನೆ ಮೃತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಹೋರಾಟಗಾರರಿಗೆ ಹಂಗಾರೆ ನಮ್ಗೆ ಅಷ್ಟು ಫ್ರೀಡಮ್ ಇಲ್ವಾ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅಂತ ಕೇಳಷ್ಟು ಕೂಡ ನಮಗೆ ಫ್ರೀಡಮ್ ಇಲ್ವಾ ಸಭಾಧ್ಯಕ್ಷೆ? ಆ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿದಂತ ಸಂದರ್ಭದಲ್ಲಿ ಹಿಂದೆ 2 ವರ್ಷದ ಮೇಲೆ ಅವ್ರ ಮುಂದೆ FIR ಮಾಡಿರ್ತಾರೆ ಅನ್ವನ್ ಅಂತೇಳಿ. 2 ವರ್ಷ ಕಳೆದ ಮೇಲೆ 19 ಜನದ ಮೇಲೆ ಸಭಾಧ್ಯಕ್ಷೆ ಕೇಸನ್ನ ಮಾಡಿರ್ತಾರೆ. ಯಾರು ನೋಡಿ, ವಿಕ್ರಮ್ ಅಂತಕ್ಕಂಥವ್ರು ಇರ್ಬೋದು, ಎಳ್ಳಿ ಮಂಜುನಾಥ್ ಇರ್ಬೋದು, ಉದಯ್ ನವೀನ್ ನಾ ಹೇಳೋದು, ಈ ರೀತಿ 19 ಜನಗಳ ಮೇಲೆ FIR ಮಾಡಿ 30ನೇ ತಾರೀಕಿಗೆ ಕೋರ್ಟಿಗೆ ಬರಬೇಕು ಅಂತಕ್ಕಂಥ ಹೇಳಿದ್ದಾರೆ. ನಾನು ಮಾನ್ಯ ಗೃಹ ಸಚಿವರು ಒತ್ತಾಯ ಮಾಡ್ತೀನಿ, ಅರಣ್ಯ ಸಚಿವರು ಕೂಡ ಇಲ್ಲೇ ಇದ್ದಾರೆ. ಎಷ್ಟು ಜನ ಕೂಡ ನಮ್ಮ ಇದರಲ್ಲಿ ಸತ್ತೋಗಿ ಎಷ್ಟು ಬೆಳೆ ನಾಶ ಮಾಡ್ಕೊಂಡು ಇಷ್ಟೆಲ್ಲ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲೂ ಕೂಡ ನಮ್ಮ ಜನಗಳು ಕೂಡ ಎಲ್ಲೂ ಕೂಡ ತಾಳ್ಮೆನ ಕಳ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಮಾನ್ಯ ಗೃಹ ಸಚಿವರಿಗೆ ನಾನು ಒತ್ತಾಯವನ್ನ ಮಾಡ್ತೀನಿ, ಮಾನ್ಯ ಗೃಹ ಸಚಿವರು ದಯವಿಟ್ಟು
ಈ ಕೇಸನ್ನ ತಾವು ಸಂಪುಟದಲ್ಲಿಟ್ಟು ನಾನು ಆಲ್ರೆಡಿ ಅವ್ರ ಹತ್ರ ವೈಯಕ್ತಿಕ ಕೂಡ ಮಾತಾಡಿದ್ದೀನಿ. ಈ ಕೇಸನ್ನ ವಾಪಸ್ ತಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅಲ್ಲಿ ಇಲ್ಲದೆ ಇರತಕ್ಕಂಥವ್ರ ಮೇಲೂ ಕೂಡ ಕೇಸ್ ಮಾಡ್ತಕ್ಕಂಥ ಕೆಲಸ ಆಗಿದೆ. ಅವರು ಪ್ರಾಮಾಣಿಕ ಸಾರ್ವಜನಿಕ ಒಳ್ಳೇದಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ದಯವಿಟ್ಟು ವಾಪಸ್ ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಒಂದೇ ವಿಚಾರ ಒಂದು ವಿಚಾರ ಇದು ಮಾತಾಡಿದ ಮೇಲೆ ಮಾತಾಡಿ. ಗೃಹ ಸಚಿವರು ನೋಡಿ 17/8/2025 ಸಭಾಧ್ಯಕ್ಷೆ ಒಂದು ರಸ್ತೆ ವಿಚಾರವಾಗಿ ಸಭಾಧ್ಯಕ್ಷೆ ಒಂದು ಗಲಾಟೆ ಆಗುತ್ತೆ ಆಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಅಲ್ಲಿ ಸಭಾಧ್ಯಕ್ಷೆ ಅಮೃತೇಶ್ ಅಂತಕ್ಕಂಥ ವ್ಯಕ್ತಿ ಕೃಷ್ಣ ಜನ್ಮಾಷ್ಟಮಿ ನೀವು ಪ್ರತಿಯೊಂದು ಕೇಸಲ್ಲಿ ಹೇಳಿದ್ರೆ ಆಗುದಿಲ್ಲ. ಕಾರವಾರದ ಕಡಲ ತೀರದಲ್ಲಿ ಪತ್ತೆಯಾದ ಸೀಗಲ್ ಹಕ್ಕಿಯ ದೇಹದಲ್ಲಿ ಚೀನಾ ಮೂಲದ ಜಿಪಿಎಸ್ ಟ್ರ್ಯಾಕರ್ ಕಂಡು ಬಂದಿದ್ದು ಸ್ಥಳೀಯರಲ್ಲಿ ಕುತೂಹಲ ಹಾಗೂ ಆತಂಕ ಮೂಡಿಸಿದೆ. ಹಕ್ಕಿಯ ದೇಹದಲ್ಲಿದ್ದ ಉಪಕರಣವನ್ನ ಹೊರತೆಗೆದ ಅರಣ್ಯ ಮತ್ತು ಪೊಲೀಸ್ ಇಲಾಖೆ ಜಂಟಿ ತಪಾಸಣೆ ನಡೆಸುತ್ತಿದೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಈ ಟ್ರ್ಯಾಕರ್ ಚೀನಾದ ಬೀಜಿಂಗ್ನಲ್ಲಿರುವ ಇಕೋ ಎನ್ವಿರಾನ್ಮೆಂಟ್ ಸೈನ್ಸ್ ಅಕಾಡೆಮಿಗೆ ಸೇರಿದ್ದಾಗಿದೆ. ಲೈಕಾಂ ಎಂಬುವವರ ನೇತೃತ್ವದ ಈ ಸಂಸ್ಥೆಯು 1975ರಿಂದಲೂ ಪರಿಸರದ ಮತ್ತು ಜೀವ ಸಂಕುಲದ ಮೇಲೆ ಅಧ್ಯಯನ ನಡೆಸುತ್ತಿದೆ. ಸೀಗಲ್ ಹಕ್ಕಿಗಳ ಹಾರಾಟ ಮತ್ತು ಜೀವಚಕ್ರದ ಬಗ್ಗೆ ಸಂಶೋಧನೆ ನಡೆಸಲು ಈ ಜಿಪಿಎಸ್ ಅಳವಡಿಸಲಾಗಿತ್ತು ಎಂದು ತಿಳಿದು ಬಂದಿದೆ. ಸದ್ಯ ಪೊಲೀಸರು ಸಂಸ್ಥೆಯನ್ನ ಇಮೇಲ್ ಮೂಲಕ ಸಂಪರ್ಕಿಸಿದ್ದು ಟ್ರ್ಯಾಕರ್ ಅನ್ನ ನಿಷ್ಕ್ರಿಯಗೊಳಿಸಲು ಕ್ರಮ ಕೈಗೊಂಡಿದ್ದಾರೆ. ಭಾರತೀಯ ಸಂವಿಧಾನ ಅಸ್ತಿತ್ವಕ್ಕೆ ಬರುವ ಮೊದಲೇ ಸಮಾನತೆ ಮತ್ತು ಭ್ರಾತೃತ್ವದ ಅಡಿಪಾಯವನ್ನ ಶ್ರೀ ಆದಿ ಜಗದ್ಗುರು ಶಿವರಾತ್ರೀಶ್ವರ ಶಿವಯೋಗಿಗಳು ಹಾಕಿದ್ರು ಎಂದು ನಿವೃತ್ತ ನ್ಯಾಯಮೂರ್ತಿ ನಾರಾಯಣಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಆವರಣದಲ್ಲಿ ನಡೆದ ಶಿವಯೋಗಿಗಳ 1066ನೇ ಜಯಂತಿ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ವೀರಸಿಂಹಾಸನ ಸಂಸ್ಥಾಪನೆಯ ಕಾಲದಲ್ಲಿಯೇ ಎಲ್ಲರೂ ಸಮಾನರು ಎಂಬ ಸಂದೇಶ ಸಾರಲಾಗಿತ್ತು. ಆದರೆ ಸಂವಿಧಾನ ಜಾರಿಯಾಗಿ ಎಷ್ಟು ವರ್ಷಗಳಾದರೂ ಪೂರ್ಣ ಪ್ರಮಾಣದ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲದಿರುವುದು ಬೇಸರದ ಸಂಗತಿ ಎಂದು ತಿಳಿಸಿದರು. ಇಂತಹ ಸಮಿತಿಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರು ಇವತ್ತಿನವರೆಗೂ ಕೂಡ ಇಡೀ ಪ್ರಪಂಚಾದ್ಯಂತ ಕರೆಸಿಕೊಂಡು ನಡೀತಾ ಇದೆ. ಶಿವರಾತ್ರೀಶ್ವರ ಅಥವಾ ಸ್ವಾಮಿಗಳ ವಿಚಾರ ಅಥವಾ ಆಶ್ರಮದ ವಿಚಾರ ಹೇಳ್ಬೋದು, ತುಂಬ ಹೇಳ್ಬೋದು. ಆದರೆ ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಇಷ್ಟೇ ವಸ್ತುವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಅಂದಿನ 1066ಕ್ಕೆ ಒಂದಿಷ್ಟು ಕೂಡ ನಾನು ಸಂಬಂಧ ಬೆಳೆಸ್ತೇನೆ. ನಮಗೆ ಸಂವಿಧಾನ 1950ರಲ್ಲಿ ಬಂತು. ಅಲ್ಲಿವರೆಗೂ ಕೂಡ ಸಮಾನತೆ, ಭ್ರಾತೃತ್ವ, ಲಿಬರ್ಟಿ ಯಾವುದೂ ಕೂಡ ಇರಲಿಲ್ಲ. ಸಂವಿಧಾನದಲ್ಲಿ ಬಂದು 75 ವರ್ಷಗಳಾಯಿತು. ಬಟ್ ಈ ಮೂರನ್ನು ಕೂಡ ಕಲ್ಪಿಸಿದ್ದು 1066ನೇ ಇಸ್ವಿಯಲ್ಲಿ 10ನೇ ಶತಮಾನದಲ್ಲೇ ಈ ಶಿವಯೋಗಿಗಳು. ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀಗಳು ಹಾಗೂ ಜಿಲ್ಲೆಯ ಗಣ್ಯರು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಪರಿಸರಕ್ಕೆ ಮಾರಕವಾಗಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ರದ್ದುಗೊಳಿಸಬೇಕು ಮತ್ತು ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಬೃಹತ್ ಧರಣಿ ನಡೆಸಲಾಯಿತು. ಯಂಗೋನ್ ಇಂಡಿಯಾ ಸಂಘಟನೆಯ ಬಲಸೆ ಮಾಸ್ತಪ್ಪ ನಾಯ್ಕ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಹೋರಾಟಗಾರರು ಭಾಗವಹಿಸಿದ್ರು. ಜಿಲ್ಲೆಯ ನೈಸರ್ಗಿಕ ಸಂಪತ್ತನ್ನ ನಾಶ ಮಾಡುವ ಯೋಜನೆಗಳಿಗಿಂತ ನಮಗೆ ತುರ್ತು ಆರೋಗ್ಯ ಸೇವೆಯ ಅಗತ್ಯವಿದೆ ಎಂದು ಅವರು ಕಿಡಿಕಾರಿದ್ರು. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಜನರ ಬೇಡಿಕೆಗಳನ್ನು ಶೀಘ್ರದಲ್ಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಈಡೇರಿಸುವ ಭರವಸೆ ನೀಡಿದರು. ಗುಬ್ಬಿ ತಾಲೂಕಿನ ಎಂಎಚ್ ಪಟ್ಟಣದ ಗೇಟ್ ಬಳಿ ದಲಿತ ಯುವಕನ ಮೇಲೆ ಜೆಡಿಎಸ್ ಮುಖಂಡನ ಮಗ ಹಾಗೂ ಸಿಬ್ಬಂದಿ ಅಮಾನವೀಯವಾಗಿ ಹಲ್ಲೆ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ.
ಹೋಟೆಲ್ಗೆ ಊಟಕ್ಕೆ ಹೋಗಿದ್ದ ಯಶವಂತ್ ಎಂಬ ಯುವಕನ ಮೇಲೆ ಜೆಡಿಎಸ್ ಮುಖಂಡ ಬೆಟ್ಟಸ್ವಾಮಿ ಮಗ ಹರೀಶ್ ಮತ್ತು ಹೋಟೆಲ್ ಸಿಬ್ಬಂದಿ ಕಬ್ಬಿಣದ ರಾಡ್ಗಳಿಂದ ದಾಳಿ ನಡೆಸಿದ್ದಾರೆ. ಹಲ್ಲೆಯಿಂದ ಯುವಕನ ಕೈಮೂಳೆ ಮುರಿದಿದ್ದು, ಮೈ ಮೇಲೆ ಗಂಭೀರ ಗಾಯಗಳಾಗಿವೆ. ಅಲ್ಲದೆ ನಮ್ಮಪ್ಪ ಎಂಎಲ್ಎ ಅಭ್ಯರ್ಥಿ, ನೀವು ನಮ್ಮನ್ನ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಬೆದರಿಕೆ ಹಾಕಿರುವ ಬಗ್ಗೆ ಸಂತ್ರಸ್ತ ದೂರಿದ್ದಾನೆ. ಸದ್ಯ ಯುವಕ ಗುಬ್ಬಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಚೆನ್ನಾಗಿ ಹೊಡೆದು ತಿರ್ಗಾ ರಾಡೆಲ್ಲ ತಗೊಂಡು ಚೆನ್ನಾಗಿ ಹೊಡೆದು ತಿರ್ಗಾ ರೋಡ್ಲ ಹತ್ರ ಅವ್ರ ಊರನ್ನೆಲ್ಲ ಕಳಿಸಿ ಚೆನ್ನಾಗಿ ಹೊಡೆದು ಸೂಳೆ ಮಗನೇ ಇನ್ನೊಂದ್ಸತಿ ನೀವು ಮೊಬೈಲ್ ಕಾಣಿಸ್ಕೊಬಾರ್ದು ಅಂತ ಹೇಳಿ ಯಾರೇನೋ ಕಿತ್ಕೊಳಕ್ಕಾಗಲ್ಲ. ನಿಮ್ಮದು ಮಾದಿಗ ಸಂಘ ಇದ್ರೆ ಏನಾಗಬೇಕು, ನಿಮ್ಮ ಅಂಬೇಡ್ಕರ್ ಸಂಘ ಇದ್ರೆ ಏನಾಗಬೇಕು, ಯಾವ ಸಂವಿಧಾನ ಇದ್ರೆ ಏನಾಗಬೇಕು. ನಮ್ಮ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು ಅವರಲ್ಲೇ ದಲಿತರ ಮೇಲೆ ಈ ನಾಡಿ ದೌರ್ಜನ್ಯ ಆಗ್ತಿರೋದು ತುಂಬ ಅಸಾಮಾನ್ಯಕರ ಘಟನೆಗಳು. ಯಾಕೆಂದರೆ ಗುಬ್ಬಿ ತಾಲೂಕಿನಲ್ಲಿ ಈಗ ಹಲವಾರು ಘಟನೆಗಳು ನೋಡ್ತಾನೆ ಇದ್ದಾರೆ. ಈಗಲೇ 10ನೇ ಪ್ರಕರಣ 11ನೇ ಪ್ರಕರಣ ದಲಿತರುಗಳ ಮೇಲೆ ಅಲ್ಲೇ ಆಗ್ತಾನೆ ಇದ್ದಾವೆ, ಶೋಷಣೆಗಳು ಆಗ್ತಾನೆ ಇದ್ದಾವೆ, ದಲಿತರುಗಳನ್ನ ಹಿಂದುಳಿಸ್ತಾರೆ. ಅರಕಲಗೂಡು ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಾನುವಾರುಗಳ ಕಾಲುಬಾಯಿ ಲಸಿಕಾ ಆಂದೋಲನದಲ್ಲಿ 95% ಪ್ರಗತಿ ಸಾಧಿಸಲಾಗಿದೆ ಎಂದು ಪಶುವೈದ್ಯಕೀಯ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ದಿಲೀಪ್ ಮಾಹಿತಿ ನೀಡಿದ್ದಾರೆ. ತಾಲೂಕಿನ ಒಟ್ಟು 81,182 ಜಾನುವಾರುಗಳ ಪೈಕಿ 75,020ಕ್ಕೆ ಲಸಿಕೆ ಹಾಕಲಾಗಿದ್ದು, ಈ ತಿಂಗಳ ಅಂತ್ಯಕ್ಕೆ 100% ಗುರಿ ತಲುಪುವ ವಿಶ್ವಾಸ ಇದ್ದು, 30,000 ಕುರಿಗಳಿಗೆ ಪಿಪಿಸಿ ಲಸಿಕೆ ನೀಡಲಾಗಿದೆ. ಅಲ್ಲದೆ ತಾಲೂಕಿನ 24 ಪಶು ಆಸ್ಪತ್ರೆಗಳು ಸ್ವಂತ ಕಟ್ಟಡ ಹೊಂದಿದ್ದು, ತುರ್ತು ಚಿಕಿತ್ಸೆಗಾಗಿ 1962 ಸಹಾಯವಾಣಿಗೆ ಕರೆ ಮಾಡಿದ್ರೆ ಬೆಳಗ್ಗೆ 9 ರಿಂದ ಸಂಜೆ 5 ರವರೆಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಲಭ್ಯವಿದೆ ಎಂದು ವಿವರಿಸಿದ್ರು. ಏನು ರೇಬಿಸ್ ಕಂಡುಹಿಡಿದ್ರಲ್ಲ ಅವ್ರದ್ದು ನೆನಪಿಗೋಸ್ಕರ ಸೆಪ್ಟೆಂಬರ್ ಮಾಹಿಲಿ ನಾವು ರೇಬಿಸ್ ಆಂದೋಲನ ಮಾಡ್ತೀವಿ. ಅಂದ್ರೆ 15 ದಿನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾಲೇಜಿಗೂ ಅಥವಾ ಶಾಲೆಗಳಿಗೆ ಹೋಗಿ ಅರಿವು ಮೂಡಿಸಂತ ಕಾರ್ಯಕ್ರಮ ರೇಬಿಸ್ ಬಗ್ಗೆ. ಮತ್ತೆ ಇನ್ನ ನಮ್ಮ ಏನು ಹಾಸ್ಪಿಟ್ಲ್ಗಳಲ್ಲಿ ರೇಬಿಸ್ ವ್ಯಾಕ್ಸಿನ್ ಸಪ್ಲೈ ಮಾಡಿರ್ತಾರೆ ಅದನ್ನ ನಾವು ಉಚಿತವಾಗಿ ನಾಯಿಗಳಿಗಿರ್ಬೋದು ಅಥವಾ ಪೋಸ್ಟ್ ಬೈಟ್ ಅದರ ಕಚ್ಚಿದ್ರೆ ಅದಕ್ಕೆ ಮಾಡ್ಬೋದು. ಈಗ ನಮ್ಮ ತಾಲೂಕಲ್ಲಿ ಈಗ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ತಾಲೂಕಿನಲ್ಲಿ ಡಿಸೆಂಬರ್ 20ರವರೆಗೆ ವಿಶೇಷ ಅಭ್ಯಾಸ ಪರೀಕ್ಷೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ್ ತಿಳಿಸಿದರು. ವಿದ್ಯಾರ್ಥಿಗಳು ರಾತ್ರಿ 7 ರಿಂದ 9:30ರವರೆಗೆ ತಮ್ಮ ಮನೆಯಲ್ಲಿಯೇ ಕುಳಿತು ಪರೀಕ್ಷೆ ಬರೆಯಲಿದ್ದಾರೆ. ಇದಕ್ಕೆ ಪೂರಕ ವಾತಾವರಣ ನಿರ್ಮಿಸಲು ಪೋಷಕರಿಗೆ ಸೂಚನೆ ನೀಡಲಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಾಗ ಶಿಕ್ಷಕರು ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಮರುದಿನ ಶಾಲೆಯಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮತ್ತು ಚರ್ಚೆ ನಡೆಯಲಿದೆ. ಕೆಎಸ್ಇಎಬಿ ನೀಡಿರುವ 4 ಮಾದರಿ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ಈ ಪರೀಕ್ಷೆ ನಡೆಯುತ್ತಿದೆ. ಜನವರಿ ತಿಂಗಳಲ್ಲಿ ಹೆಚ್ಚಿನ ಅಂಕ ಗಳಿಕೆ ಕುರಿತು ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ಅತ್ಯಂತ ಒಳ್ಳೆಯ ಸ್ಥಾನಕ್ಕೆ ಕೊಂಡೊಯ್ದಂತಹ ಪುಟಾಣಿ ಮಕ್ಕಳು ನಿಮ್ಮ ಜೊತೆಗೆ ಇದ್ದಾರೆ. ಸೊ ನನಗನ್ಸುತ್ತೆ ಈ ವರ್ಷ ಪರೀಕ್ಷೆ ಇನ್ನೂ ಸುಲಭವಾಗಿದೆ. ಯಾಕೆ ಸುಲಭವಾಗಿದೆ ಅಂತ ಅಂದರೆ ಈಗಾಗಲೇ ನಿಮಗೆ 4 ಅಭ್ಯಾಸದ ಪ್ರಶ್ನೆ ಪತ್ರಿಕೆಗಳನ್ನು ಮಂಡಳಿಯವರು ಕೊಟ್ಟಿದ್ದಾರೆ. ಆ ಮಂಡಳಿಯವರು ಕೊಟ್ಟಿರುವಂತಹ ಅಭ್ಯಾಸದ ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ಒಂದು ಪರೀಕ್ಷೆಯನ್ನು ಆಲ್ರೆಡಿ ನೀವು ಬರೆದ್ಬಿಟ್ಟಿದ್ದೀರಿ. ರಾತ್ರಿ ಸಮಯದಲ್ಲಿ ಅನುಭವ ಹೆಚ್ಚಾಗ್ತಾ ಇದೆ. ಬರಿತಾ ನಾನು ಪರೀಕ್ಷೆಯನ್ನು ಹೇಗೆ ಫೇಸ್ ಮಾಡ್ಬೋದು, ಅದು ಎಷ್ಟು ಸುಲಭ ಅನ್ನೋಂಥದ್ದು ನಿಮಗೆ ಗೊತ್ತಾಗ್ತದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ರಾಜ್ಯದ ಖಜಾನೆ ಲೂಟಿ ಮಾಡಿ ಹೈಕಮಾಂಡ್ಗೆ ತೃಪ್ತಿಪಡಿಸುತ್ತಿದೆ. ಕರ್ನಾಟಕ ಸರ್ಕಾರ ಹೈಕಮಾಂಡ್ ಪಾಲಿನ ಎಟಿಎಂ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗಂಭೀರ ಆರೋಪ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್. ಇದು ಕೇವಲ ಎಸ್ಸಿ/ಎಸ್ಟಿ ಶಾಸಕರ ಸಭೆಯಲ್ಲ, ಸಮಾನ ಮನಸ್ಕರ ಕೂಟ. ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟನೆ. ಹಾಸನದ ರಿಂಗ್ ರಸ್ತೆಯಲ್ಲಿ ಭೀಕರ ಕೃತ್ಯ. ರೌಡಿ ಶೀಟರ್ ಜೆಸಿಪಿ ಮಂಜು ಮೇಲೆ ಗ್ಯಾಂಗ್ ಅಟ್ಯಾಕ್. ಹಳೆ ದ್ವೇಷದ ಹಿನ್ನೆಲೆ ದಾಳಿ ಶಂಕೆ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.